ಡ್ರೋನ್ ಪ್ರತಾಪ್ ಅಲಿಯಾಸ್ ಕಾಗೆ ಪ್ರತಾಪ್. ಸೋ ಕಾಲ್ಡ್ ಫ್ಯಾನ್ಸ್, ನೋಡ್ರಪ್ಪ ನಿಮ್ ಡೋಂಗಿ ಪ್ರತಾಪನ ರೌದ್ರಾವತಾರಗಳು. ಅಣ್ಣ, ನಮ್ಮ ಅಣ್ಣ ಬಡವ್ರ ಮಕ್ಕಳು ಬೆಳಿಬಾರ್ದ ಅಂತ ಹೇಳ್ತಾರೆ ನೋಡ್ರಪ್ಪ. ಈಗ ಏನ್ ಬಿಗ್ ಬಾಸ್ ಅಲ್ಲಿ ಸಪೋರ್ಟ್ ಮಾಡಿದ್ದು. ಮೈಸೂರು ಮ್ಯಾಂಗೋ ಅವರು ಡ್ರೋನ್ ಪ್ರತಾಪನ ರೌದ್ರಾವತಾರಗಳನ್ನು ರಿವೀಲ್ ಮಾಡಿದ್ದಾರೆ, ನೋಡ್ಕೊ ಬನ್ನಿ. ಪ್ರತಾಪ ಬಿಗ್ ಬಾಸ್ ನಲ್ಲಿ ಇರೋಷ್ಟು ದಿನ ನಮ್ಮ ಅವ್ವನ್ ನೋಡ್ಬೇಕು, ನಮ್ಮ ಅಪ್ಪನ್ ನೋಡ್ಬೇಕು, ನಮ್ಮ ಅಟ್ಟಿಗೋಗಿ ಪುಟ್ಟಿ ನೋಡ್ಬೇಕು ಅಂತ ಗೋಳ ಆಡ್ತಿದ್ದ. ಆದ್ರೆ ಬಿಗ್ ಬಾಸ್ ಮುಗ್ದು 4 ದಿನ ಆದ್ರೂ ನ್ಯೂಸ್ ಚಾನೆಲ್ಸ್ಗೆ ಇಂಟರ್ವ್ಯೂಗಳು ಕೊಟ್ಕೊಂಡು ಗಿಲಿ ಕಾರ್ಯಕ್ರಮದಲ್ಲಿ ಗಲಿಬಿಲಿ ಆಟ ಆಡ್ಕೊಂಡು ಎಲ್ಲ ತಣ್ಣಗಾದ್ಮೇಲೆ ಊರು ಮನೆ ಅಂತ ಹೋಗವನೆ. ಇನ್ನು ನಾವು ಬಡವರು ಅಂತಿದ್ದ. ಡ್ರೋನ್ ಅಭಿಮಾನಿಗಳು ಬಡವರು ಮಕ್ಕಳು ಬೆಳಿಬಾರ್ದ ಅಂತಿದ್ರು. ಇವರು ಯಾವ ಆಂಗಲ್ ಇಂದ ಬಡವರು ಶಿವ? ಒಳ್ಳೆ ಕೋಟೆ ತರ ಮನೆ ಸುತ್ತ 5 ಅಡಿ ಕಾಂಪೌಂಡ್ ಕಟ್ಟವ್ರೆ. ಆ ಕಾಂಪೌಂಡ್ ಗೆ 10 ರಿಂದ 15 ಲಕ್ಷ ಖರ್ಚಾಗಿರ್ತದೆ. ಸಾಲ ಮಾಡಿ ಮನೆ ಕಟ್ಟೋರು ಕಾಂಪೌಂಡ್ ಗೆಲ್ಲ ಇಷ್ಟು ದುಡ್ಡು ಖರ್ಚು ಮಾಡ್ತಾರಿಯೇ? ಇಲ್ಲ ಸರ್, ಇಲ್ಲ. ಇನ್ನು ಇವ್ರ ಮನೆ ನೋಡಿದ್ರೆ ಮಿನಿ ಬಂಗ್ಲೆ ಇದ್ದಂಗ ಐತೆ. ಡೂಪ್ಲೆಕ್ಸ್ ಮನೆಗೆ ಮಿನಿಮಮ್ ಅಂದ್ರು 70 ಲಕ್ಷದ ಮೇಲೆ ಖರ್ಚಾಗಿರುತ್ತೆ. ಬಡವರು 70 ಲಕ್ಷದ ಮನೆ ಕಟ್ತಾರಿಯೇ? ಹೋಗ್ಲಿ, ಸಾಲ ಮಾಡಿ ಮನೆ ಕಟ್ಟಿದ್ದಾರೆ ಅನ್ನಲ್ಲ. ಈಗಿನ ಕಾಲದಲ್ಲಿ ಕೆಲ್ಸದಲ್ಲಿರೋರ್ಗೆ ಹೋಮ್ ಲೋನ್ ಕೊಡಕ್ಕೆ 108 ಪ್ರಶ್ನೆ ಕೇಳ್ತಾರೆ ಬ್ಯಾಂಕ್ನವರು. ಅಂತದ್ರಲ್ಲಿ ಇವ್ರ ಅಪ್ಪ ಅಮ್ಮ ಇಬ್ರು ಕೆಲ್ಸದಲ್ಲಿಲ್ಲ. ಇವ್ರಿಗೆ ಯಾರಪ್ಪ ಅಷ್ಟು ಲಕ್ಷ ಸಾಲ ಕೊಟ್ಟವರು? ಸೊ ಬಿಗ್ ಬಾಸ್ ನಲ್ಲಿ ತಾವು ಬಡವರು ಅಂತ ಹೇಳ್ಕೊಂಡಿದ್ದಲ್ಲ. ಸಿಂಪತಿ ಡ್ರಾಮಾ ಮಾಡೋದ್ರಲ್ಲಿ ಅಣ್ಣವರು ನಿಸ್ಸಿಮರಲ್ವೇ? ನಮ್ಮ ಮನೆಯವರು ಮಲೆಮಾದೇಶ್ವರ ಇದ್ದಾರೆ, ಆಯ್ತಾ? ಅವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಯಾರಾದ್ರೂ ಈ ಡ್ರೋನ್ ನ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ತಂದಿರೋದು ಅಂತ ಹೇಳಿದ್ರೆ ಪ್ರೂವ್ ಮಾಡ್ಬಿಡ್ಲಿ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ತಂದಿರೋದು ಅಂತ, ಅಲ್ಲಿ ನಾನು ಡ್ರೋನ್ ಮಾಡೋ ಕೆಲಸ ಬಿಟ್ಬಿಡ್ತೀನಿ. ಆದ್ರೆ ಈ ಡೈರೆಕ್ಟರ್ ಅನ್ನ ಏನ್ ಹೇಳ್ತಿದ್ದಾನೆ ಕೇಳಿಸ್ಕೊಂಡ್ಬಿಡ್ರಪ್ಪ. ಆ ಡ್ರೋನ್ ಏನ್ ಮಾಡುದು, ಅಸೆಂಬಲ್ ಮಾಡಿ ನಾವು ಕೊಟ್ಟು, ನಾವು ಮಾಡಿರುವಂತ ಡ್ರೋನ್ ಅಲ್ಲ ಅದು. ಪ್ರಯಾಗ್ ಅವರು ಫ್ರಸ್ಟ್ರೇಟೆಡ್ ಕನ್ನಡಿಗ ಅವರು ಇವ್ರ ಕಂಪನಿ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದಂಗೆ ಇವರ ವೆಬ್ಸೈಟ್ ಮಾಯ ಆಗೋಗ್ಬಿಟ್ಟಿದೆ. ಈಗ ಗೊತ್ತಾಯ್ತು. ವೆಬ್ಸೈಟ್ ಅಲ್ಲಿ ಪ್ರತಾಪ ಇಲ್ದೇ ಇರೋದನ್ನೆಲ್ಲ ಕ್ಲೈಮ್ ಮಾಡ್ಕೊಂಡಿದ್ದ. ವೆಬ್ಸೈಟ್ ಇದ್ರೆ ತಗ್ಲಾಕೊಂಡ್ಬಿಡ್ತೀನಿ ಅಂತ ಭಯ ಇರ್ಬೇಕು ಪಾಪ. ಸೊ ಈ ಪೊಲೀಸು ಕಂಪ್ಲೇಂಟ್ ಕೂಡ ಪ್ರತಾಪನ ಆಸೆನೇ ಆಗಿತ್ತು ಬಿಡಿ. ನಾನು ಫೈಟ್ ಮಾಡ್ಬೇಕಾ? ಕೊಡಿ ಕಂಪ್ಲೇಂಟ್, ಐ ಆಮ್ ವೆರಿ ಹ್ಯಾಪಿ. ನೋಡಿದ್ರ, ಡ್ರೋನ್ ಪ್ರತಾಪನ ಆಸೆಯಂತೆ ಒಬ್ರಾದ್ಮೇಲೆ ಒಬ್ರು ಮುಂದೆ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅವ್ರೆ. ಖುದ್ದು ಅವರ ಸ್ನೇಹಿತನೇ ಆರೋಪ ಮಾಡ್ತಾ ಇರುವಂತದ್ದು. ಈಗ ಸದ್ಯ ನಮ್ಮ ಜೊತೆಯಲ್ಲಿ ಡ್ರೋನ್ ಪ್ರತಾಪ್ ಅವರ ಸ್ನೇಹಿತ ಚಂದನ್ ಗೌಡ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಯಾವ ರೀತಿ ವಂಚನೆ ಮಾಡಿದ್ರು ಅಂತ. ಈಗ ಡ್ರೋನ್ ಅಂಧಾಭಿಮಾನಿಗಳು, ಕಾಗೆ ಪಡೆಯ ಕೂಸುಗಳು ಈ ಮನುಷ್ಯಂಗೂ ಬಾಯಿಗೆ ಬಂದಂಗ್ ಬೈತಾ ಇರ್ತಾರೆ. ಇವನ್ ಯಾರೋ ಪ್ರಚಾರಕ್ಕೆ ಮಾಡ್ತಿದ್ದಾನೆ ಅಥವಾ ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ಕೋತಿರ್ತಾರೆ. ಆಕ್ಚುಲಿ ಪ್ರತಾಪನೇ ಸ್ವತಃ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿರೋದನ್ನ ಕೇಳಿಸ್ಕೊಳ್ರಪ್ಪ. ಈಗ ನಮ್ಮ ಪೈಲಟ್ಸ್ ಎಲ್ಲ ಉಳ್ಕೊಂಡಿದ್ದು ಒಂದು ಹಳ್ಳಿಲಿ ಉಳ್ಕೊಂಡಿದ್ರು ಫಾರ್ ಫ್ರೀ. ಓಕೆ, ಅದಕ್ಕೆ ನಾವು ರೆಂಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಚಂದನ್ ಅಂತ ಒಬ್ರು ದೇವಿಪುರದವರು, ಅವ್ರ ಮನೇಲಿ ಉಳಿಸಿದ್ವಿ ನಾವು. ಸೊ ಪ್ರತಾಪ ಮಂಡ್ಯದಲ್ಲಿ ಕಾಗೆ ಹಾರಿಸೋಕೆ ಸಾರಿ ಡ್ರೋನ್ ಹಾರಿಸೋಕೆ ಸಹಾಯ ಮಾಡಿರೋದೇ ಈ ಚಂದನ್ ಅನ್ನೋ ವ್ಯಕ್ತಿ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಆಗಿರೋದು ಇಷ್ಟೇ. ಅಣ್ಣನ್ ಫೇಮಸ್ ಡೈಲಾಗ್ ಗೊತ್ತಲ್ವೇ? ಜಾನಿ ಡೆಪ್ ಗೊತ್ತಾ ನಿಮ್ಗೆ? ಮೀಟ್ ಮಾಡಿದೀರಾ? ನಾನ್ ಮೀಟ್ ಮಾಡಿದ್ದೇನೆ. ಹಂಗೆ ಇವನಿಗೂ ಕುಮಾರಣ್ಣ ಗೊತ್ತಾ ನಿಮ್ಗೆ? ಮೀಟ್ ಮಾಡಿದೀರಾ? ನಾನ್ ತೋಟದ ಮನೇಲಿ ಮೀಟ್ ಮಾಡಿದೀನಿ ಅಂತ ಡೈಲಾಗ್ ಹೊಡೆದು ಇವನನ್ನ ಮರಳು ಮಾಡಿದಾನೆ. ಇವನು ಜಿಲ್ಲಾ ಪಂಚಾಯತಿ ಸೀಟ್ ಕೊಡಿಸ್ತಾನೆ ಅಂತ ನಂಬಿ ಈಗ ನ್ಯಾಯ ಪಂಚಾಯತಿಗೆ ನ್ಯೂಸ್ ಚಾನೆಲ್ಸ್ ಕಡೆ ಬಂದವನೆ. ತಪ್ಪು ಅವಂದಲ್ಲ ಬಿಡುಗರು, ತಪ್ಪೆಲ್ಲ ನಿಂದೆ. ಇಂಡಿಯಾಗೆ ಉಂಡೆನಾಮ ಹಾಕ್ತವನ್ಗೆ ಮಂಡ್ಯಾಗ ಉಂಡೆನಾಮ ಹಾಕೋದ್ ಕಷ್ಟವೇ? ಅವ್ರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ಏನಂತ ಗೊತ್ತಾ, ಡೋಂಟ್ ಯೂಸ್ ಪೀಪಲ್. ಜನನ ಯೂಸ್ ಮಾಡಿ ಬಿಡಬೇಡಿ. ಅಲ್ಲ ಗುರುವೆ, ಎಲ್ಲೋ ಹಳ್ಳಿಲ್ ಬಿದ್ದಿದ್ದ ಇವನನ್ನ ಕರ್ಕೊಂಡ್ ಬಂದು ಒಂದು ವೇದಿಕೆ ಮೇಲೆ ಅದ್ಭುತವಾಗಿ ಪರಿಚಯ ಮಾಡ್ಕೊಟ್ಟವರು ಜಗ್ಗೇಶ್ ಸರ್. ಬಿದ್ದಿದ್ದವನ್ಗೆ ಬಿಸಿ ಇಟ್ಕೊಟ್ರೆ ಎದ್ ಬಂದ್ ಎದೆಗೊದ್ದಂತೆ ಅಂದಂಗೆ ಅವ್ರ ಬಗ್ಗೆನೆ ಕೆಟ್ಟದಾಗ್ ಮಾತಾಡ್ದವನು ಈ ಪ್ರತಾಪ. ಟೋಪಿ ಹಾಕೋರಿಗೆ ಇನ್ನೊಂದ್ಸಲ ಟೋಪಿ ಹಾಕೋದೇನು ದೊಡ್ಡ ವಿಷಯನೇ ಅಲ್ಲ. ಇದನ್ನೆಲ್ಲ ನೋಡಿ ಅನ್ಸ್ತಿರೋದು ಒಂದೇ, ಜನ ಮರಳು ಜಾತ್ರೆ ಮರಳು ಅಥವಾ ನಾವೇ ಅರಳು ಮರಳು. ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಬಂದ್ಬಿಟ್ಟು ಗಿಲಿ ಪ್ರೋಗ್ರಾಮ್ ನೋಡ್ರಪ್ಪ.